ನಮಸ್ಕಾರ, ನಾನು ಡಾಕ್ಟರ್ ಪ್ರಭಾ ಮಠಪತಿ, ಶುಭ್ರ ಆರೋಗ್ಯಧಾಮ, ಮಹಾಲಕ್ಷ್ಮಿ ಲೇಔಟ್, ಬೆಂಗಳೂರು. ಲಾಸ್ಟ್ ಎಪಿಸೋಡಲ್ಲಿ ನಾವು ನೋಡಿದ್ವಿ ಮುಖಲೇಪ ಅಂದರೆ ನಮಗೆ ಫೇಸ್ ಮಾಸ್ಕ್ ಬಗ್ಗೆ ನಾವು ಯಾವ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅಥವಾ ಯಾವ ಪ್ರಾಡಕ್ಟನ್ನು ನಾವು ಫೇಸ್ಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ದೆ ನಾನು. ಆ ಪ್ರಾಡಕ್ಟ್ಸನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಇವತ್ತು ನಾನು ಮುಖಲೇಪ ಅಂದರೆ ಫೇಸ್ ಮಾಸ್ಕನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟ್ ಕ್ಲೆನ್ಸಿಂಗ್ ಮಾಡಬೇಕು ನಿಮಗೆ ಫೇಸ್ಗೆ ಅಂತ ಅಂದಾಗ, ಫಸ್ಟ್ ಕರ್ಡ್ ಅಂದರೆ ಮೊಸರು ಪ್ಲಸ್ ಹನಿ 2 ಟೇಬಲ್ ಸ್ಪೂನ್ ಕರ್ಡ್ ತೊಗೊಳ್ಳಿ, 1 ಟೇಬಲ್ ಸ್ಪೂನ್ ಹನಿ ತೊಗೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡಿ. ಕರ್ಡ್ ಏನು ಮಾಡುತ್ತೆ ಅಂತ ಅಂದರೆ ಸ್ಕಿನ್ ಸೂಟನಿಂಗ್ ಮಾಡುತ್ತೆ. ಕರ್ಡ್ ರಿಮೂವ್ಸ್ ದ ಡ್ಯಾಮೇಜ್ಡ್ ಸ್ಕಿನ್ ಅಂದರೆ ಪಿಗ್ಮೆಂಟೇಷನನ್ನು ರಿಮೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸೆಕೆಂಡ್ ಹನಿ ಮಾಯ್ಶ್ಚರೈಸಸ್ ಯುವರ್ ಫೇಸ್ ಆ್ಯಂಡ್ ಹೈಡ್ರೇಟ್ ಯುವರ್ ಫೇಸ್ ಅಂತ ಹೇಳ್ತೀವಿ. ಹೈಡ್ರೇಷನನ್ನು ಫೇಸಲ್ಲಿ ಮೇಂಟೈನ್ ಮಾಡುತ್ತೆ. ಸೊ ಬೋತ್ ಯು ಮಿಕ್ಸ್ ಇಟ್ ಆ್ಯಂಡ್ ಅಪ್ಲೈ ಮಾಡಬೇಕು ಚೆನ್ನಾಗಿ. 1 to 2 ಮಿನಿಟ್ಸಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ, ಆಮೇಲೆ ಚೆನ್ನಾಗಿ ಮಸಾಜ್ ಮಾಡಿ. 2 ಕೈಗಳಿಂದ ಚೆನ್ನಾಗಿ 1 to 2 ಮಿನಿಟ್ಸ್ ಮಸಾಜ್ ಮಾಡಿಬಿಟ್ಟು ಅದನ್ನು ಹಾಗೆ ಬಿಡಿ ಟಿಲ್ ಇಟ್ ಬಿಕಮ್ಸ್ ಡ್ರೈ. ಅದು ಡ್ರೈ ಆದಮೇಲೆ 5 ರಿಂದ 10 ನಿಮಿಷ ಆದಮೇಲೆ ನೀವು ಅದನ್ನು ಕ್ಲೀನಾಗಿ ತೊಳ್ಕೊಂಡ್ಬಿಟ್ಟು ಹಾಟ್ ವಾಟರ್ ಅಥವಾ ನಾರ್ಮಲ್ ವಾಟರಲ್ಲಿ ತೊಳ್ಕೊಂಡ್ಬಿಟ್ಟು ಸಾಫ್ಟಾಗಿರೋ ಟಾವೆಲಿಂದ ಕ್ಲೀನ್ ಮಾಡ್ಕೊಳ್ಳಿ. ಸೊ 2 ಅವರ್ಸ್ವರೆಗೂ ನೀವು ಅದನ್ನು ಸೋಪ್ ಆಗಲಿ ಬೇರೆ ಫೇಸ್ ವಾಷಸ್ ಆಗಲಿ ಯೂಸ್ ಮಾಡಬೇಡಿ. ದಿಸ್ ಇಸ್ 1 ಫೇಸ್ ಮಾಸ್ಕ್ ಅಂತ ಹೇಳ್ತೀವಿ. ಬೇಸನ್ 2 ಟೇಬಲ್ ಸ್ಪೂನ್ ಬೇಸನ್, 1 ಟೇಬಲ್ ಸ್ಪೂನ್ ಹನಿ ಆ್ಯಂಡ್ 2 to 3 ಟಿಂಚ್ ಆಫ್ ಹಲ್ದಿ ವಿಚ್ ಇಸ್ ಹೋಮ್ ಮೇಡ್, ಪ್ಲಸ್ ಆ್ಯಡ್ ಲಿಟಲ್ ಬಿಟ್ ಆಫ್ ಕ್ರೀಮ್ ಅಂತ ಅಂದರೆ ಹಾಲಿನ ಮೇಲಿನ ಕೆನೆ. ಮಿಕ್ಸ್ ಆಲ್ ಟುಗೆದರ್ ಆ್ಯಂಡ್ ಮೇಕ್ ಅ ನೈಸ್ ಮಿಕ್ಸ್ಚರ್ ಆ್ಯಂಡ್ ಅಪ್ಲೈ ಆನ್ ಯುವರ್ ಫೇಸ್. ಬೇಸನ್ ನಾನು ಹೇಳಿದಾಗೆ ಆ್ಯಂಟಿ ಏಜಿಂಗ್ ಪ್ರಾಪರ್ಟಿ. ಹಲ್ದಿ is an anti-inflammatory and act as an antiseptic for your acne and the pigmentation. And third is cream because of the high fat content, it smoothens your facial skin and also gives a good hydration to your skin. And already I told you what about the honey maintains the hydration on your face. Mix all together, mix it nicely and make a paste, apply on your face and keep it for 10 minutes, 10 to 15 minutes and until it becomes dry. ಅದಾದಮೇಲೆ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳಿ. ಹಾಟ್ ವಾಟರ್ ಅಥವಾ ನಾರ್ಮಲ್ ವಾಟರಿಂದ ಕ್ಲೀನ್ ಮಾಡ್ಕೊಳ್ಳಿ. ಸೊ 1.5 to 2 ಅವರ್ಸ್ ನೀವು ಯಾವುದೇ ಸೋಪು ಅಥವಾ ಯಾವುದೇ ಫೇಸ್ ವಾಶನ್ನು ಯೂಸ್ ಮಾಡಬೇಡಿ. ದಿಸ್ ಮೇಂಟೈನ್ಸ್ ಯುವರ್ ಹೈಡ್ರೇಷನ್ ಆ್ಯಂಡ್ ಫ್ರೆಶ್ನೆಸ್ ಯುವರ್ ಫೇಸ್ ಆ್ಯಂಡ್ ಗಿವ್ಸ್ ಅ ಗ್ಲೋ ಟು ಯುವರ್ ಸ್ಕಿನ್ ಅಂತ ಹೇಳ್ತೀವಿ. 2 ಆಯಿತು. ಥರ್ಡ್ ಒನ್ ಸ್ಯಾಂಡಲ್ವುಡ್, ಚಂದನ ಪೌಡರ್. ಸೊ ನಾನು ಮೊದಲೇ ಹೇಳಿದ್ದೀನಿ, ಸ್ಯಾಂಡಲ್ವುಡ್ ಪೌಡರ್ ಮೀನ್ಸ್ ಚಂದನ ಪೌಡರ್ ಅಥವಾ ಚಂದನ ಕಟ್ಟಿಗೆ ಬರುತ್ತೆ, ಅದರದ್ದು ಪೇಸ್ಟು. ಸೊ ಯು ಟೇಕ್ ದ್ಯಾಟ್ 1 ಸ್ಪೂನ್ ಆ್ಯಂಡ್ ಆ್ಯಡ್ 1 ಸ್ಪೂನ್ ಆಫ್ ಬೇಸನ್ ಆ್ಯಂಡ್ ಮತ್ತು ಅದ್ರ ಜೊತೆಗೆ ಹಲ್ದಿ 2 ಟಿಂಚ್ ಆಫ್ ಹಲ್ದಿ ಮತ್ತು ಅದ್ರ ಜೊತೆಗೆ ನಾರ್ಮಲ್ ವಾಟರ್ ಅಥವಾ ರೋಸ್ ವಾಟರ್ ಕೂಡ ನೀವು ಆ್ಯಡ್ ಮಾಡ್ಕೊಳ್ಳಿ. ಮಿಕ್ಸ್ ಇಟ್ ಆ್ಯಂಡ್ ಮೇಕ್ ಅ ಪೇಸ್ಟ್. ನಾನು ಹೇಳ್ದಂಗೆ ಬೇಸನ್ ಇಸ್ ಅನ್ ಆ್ಯಂಟಿ-ಏಜಿಂಗ್ ಪ್ರಾಪರ್ಟಿ, haldi again antiseptic and anti-inflammatory, water, minerals, and first is sandalwood especially in summer season, summer burns, summer skin burn ಅಂತ ಹೇಳ್ತೀವಿ. ನಾಟ್ ಓನ್ಲಿ ಆನ್ ಯುವರ್ ಫೇಸ್, ಬೇರೆ ಕಡೆ ಕೈ ಕಾಲುಗಳಲ್ಲಿ ಅಥವಾ ಕುತ್ತಿಗೆ ಮೇಲೆ ಕೂಡ ನಿಮಗೆ ಸ್ಕಿನ್ ಬರ್ನ್ಸ್, ಸನ್ ಬರ್ನ್ಸ್ ಇದ್ರೂ ಕೂಡ ನೀವು ಅದ್ರಲ್ಲಿ ಕೂಡ ಅದನ್ನು ಹಾಕೋಬಹುದು. ಸೊ ಸ್ಪೆಷಲಿ UV ರೇಸ್ ಡ್ಯಾಮೇಜ್ ಸ್ಕಿನ್ ಅಂದರೆ UV ರೇಸ್ ಸಮ್ಮರಲ್ಲಿ UV ರೇಸಿಂದ ಫೇಶಿಯಲ್ ಸ್ಕಿನ್ಗೆ ಏನು ಡ್ಯಾಮೇಜ್ ಬರುತ್ತೆ ಅದನ್ನು ತಪ್ಪಿಸೋದಕ್ಕೆ ನಾವು ಸ್ಯಾಂಡಲ್ವುಡ್ಡನ್ನು ಯೂಸ್ ಮಾಡ್ತೀವಿ. ಸೊ ಮಿಕ್ಸ್ ಆಲ್ ಟುಗೆದರ್ ಆ್ಯಂಡ್ ಮೇಕ್ ಅ ಪೇಸ್ಟ್. ಆ್ಯಸ್ ಯೂಶುವಲ್ ನಾನು ಹೇಳಿದಾಗೆ ಇದನ್ನು ಫೇಸ್ ಮೇಲೆ ಅಪ್ಲೈ ಮಾಡಿ 10 to 15 ಮಿನಿಟ್ಸ್ ಡ್ರೈ ಆಗೋವರೆಗೂ ಬಿಡಿ. ಅದಾದಮೇಲೆ ನೀವು ಅದನ್ನು ವಾಶ್ ಮಾಡಿ. ಸೊ ದಿಸ್ ಮೇಕ್ಸ್ ಯುವರ್ ಫೇಸ್ ಕ್ಲೆನ್ಸ್ ಆ್ಯಂಡ್ ಇಟ್ ಗಿವ್ಸ್ ಅ ಗ್ಲೋ ಟು ಯುವರ್ ಫೇಸ್ ಆ್ಯಂಡ್ ಆಲ್ಸೋ ಇಟ್ ಸ್ಮೂತನ್ಸ್ ಯುವರ್ ಫೇಶಿಯಲ್ ಸ್ಕಿನ್ ಅಂತ ಹೇಳ್ತೀವಿ. ಸೊ 4th ಒನ್ ಇಂಪಾರ್ಟೆಂಟ್ ಒನ್, ಫಸ್ಟ್ ಇಸ್ ರೈಸ್ ಫ್ಲೋರ್ ಪ್ಲಸ್ ಆ್ಯಡ್ ಲಿಟಲ್ ಬಿಟ್ ಆಫ್ ಎಲೋವೆರಾ ಜೆಲ್. ಮಾರ್ಕೆಟಲ್ಲಿರೋ ಎಲೋವೆರಾ ಜೆಲ್ ಅಲ್ಲ, ಯು ಟೇಕ್ ದಟ್ ಎಲೋವೆರಾ ಸ್ಟಿಕ್, ಮೇಲೆ ಕವರ್ ಎಲ್ಲ ತೆಗೆದ್ಬಿಡಿ, ಅದನ್ನು ಗ್ರೀನ್ ಕಲರ್ ಕವರ್ ಬರುತ್ತೆ ಅದೆಲ್ಲ ತೆಗೆದ್ಬಿಟ್ಟು ಒಳಗಡೆ ಇರೋ ಜೆಲ್ಲನ್ನು ಮಾತ್ರ ತಗೊಳ್ಳಿ. ಸೊ ಲಿಟಲ್ ಬಿಟ್ ಆಫ್ ಎಲೋವೆರಾ ಜೆಲ್ ಆ್ಯಂಡ್ ಪ್ಲಸ್ ಆ್ಯಡ್ ಕುಕುಂಬರ್ ಜ್ಯೂಸ್ ಅಥವಾ ಕುಕುಂಬರ್ ಸ್ಮ್ಯಾಶ್ಡ್ ಕುಕುಂಬರ್ ಅಥವಾ ಕುಕುಂಬರ್ ಜ್ಯೂಸ್ ಅಂತ ನಾವು ಹೇಳ್ತೀವಿ. ಸೊ ರೈಸ್ ಫ್ಲೋರ್ ನಾನು ಮೊದಲೇ ಹೇಳ್ದಂಗೆ ಇಟ್ ರಿಮೂವ್ಸ್ ಯುವರ್ ಡೆಡ್ ಸ್ಕಿನ್ ಇನ್ ಟರ್ಮ್ಸ್ ಆಫ್ ಪಿಗ್ಮೆಂಟೇಷನ್. ಆ್ಯಂಡ್ ಸೆಕೆಂಡ್ ಒನ್, you are adding the aloe vera. Aloe vera is rich in antioxidant and minerals. So it moisturizes your face and
it boosts your healing process, whoever is having the acnes or any types of inflammation. Add little bit of cucumber smash ಅಥವಾ cucumber liquid ಅಂತ ಹೇಳ್ತೀವಿ, ನೀರು. Why cucumber liquid? Cucumber ನೀರು ಯಾಕೆ? Cucumber tightens your skin pores, cucumber decreases your sebum secretion, and also cucumber gives a glowness to your skin ಅಂತ ಹೇಳ್ತೀವಿ. So, and it gives a softness to your skin also. So mix all together, make a paste and apply on your face for 15 minutes. Then wash it out. Last one. First you add orange peel powder. Orange peel powder ಅನ್ನು ನಾವು ಹೇಗೆ ಮಾಡ್ಕೋಬೇಕು? ಆರೆಂಜ್ ಪೀಲ್ಸ್ ಅಂದರೆ ಆರೆಂಜ್ ಸಿಪ್ಪೆನ ತೆಗೆದುಬಿಟ್ಟು ಫಸ್ಟು ಅದನ್ನು ಡ್ರೈ ಮಾಡಿ, ಚಿಕ್ಕ ಪೀಸಸ್ ಮಾಡಿ ಕರೆಕ್ಟಾಗಿ ತೊಳೆದ್ಬಿಟ್ಟು ಅದನ್ನು ಡ್ರೈ ಆಗಕ್ಕೆ ಬಿಡಿ ಒಂದು ಸ್ವಲ್ಪ ದಿವಸ. ಅದು ಆ ಡ್ರೈ ಆದಮೇಲೆ ಪೌಡರನ್ನು ಮಾಡ್ಕೊಳ್ಳಿ ಅದನ್ನು. ಸೊ ಇನ್ ದ್ಯಾಟ್ ಪೌಡರ್ ಟೇಕ್ 1 spoon ಆಫ್ ಆರೆಂಜ್ ಪೀಲ್ ಪೌಡರ್, ಆ್ಯಡ್ 1 spoon ಆಫ್ ಕರ್ಡ್, ಲಿಟಲ್ ಬಿಟ್ ಆಫ್ ಹಲ್ದಿ, ಅರ್ಶಿನ ಅಂತ ಹೇಳ್ತೀವಿ. ಸೊ ಮಿಕ್ಸ್ ಆಲ್ ಟುಗೆದರ್ ಆ್ಯಂಡ್ ಅಪ್ಲೈ ಆನ್ ಯುವರ್ ಸ್ಕಿನ್. ಸೊ ಇಟ್ ಗಿವ್ಸ್ ಅ ಫ್ರೆಶ್ನೆಸ್, ಇಟ್ ಗಿವ್ಸ್ ಅ ಗ್ಲೋನೆಸ್, ಇಟ್ ಗಿವ್ಸ್ ಅ ವೈಟಿಶ್ ಸ್ಕಿನ್ ಅಂತ ಹೇಳ್ತೀವಿ. ಸೊ ವೆರಿ ಗ್ಲೋ ಆ್ಯಂಡ್ ಲಿಟಲ್ ಬಿಟ್ ಆಫ್ ಗ್ಲಾಸಿ ಸ್ಕಿನ್ ಅಂತಲೂ ಹೇಳ್ತೀವಿ ನಾವು. ಆರೆಂಜ್ ಪೀಲ್ಸ್ ಯಾಕೆ ಅಂತಂದರೆ it contains a citrus and it gives a hydration to your facial muscles ಅಂತ ಹೇಳ್ತೀವಿ. ಸೊ ಇವತ್ತಿಗೆ ಇಷ್ಟು. ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಬೇರೆ ಟಾಪಿಕ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ.